ಪದವಿ ಮುಗಿದ ನಂತರ ಮುಂದೇನು, ಯಾವ ಕಾಲೇಜ್ ಬೆಸ್ಟ್, ಯಾವೆಲ್ಲ ಕೋರ್ಸ್ಗಳು ಇವೆ, ಈ ಎಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಪಬ್ಲಿಕ್ ಟಿವಿಯ 4ನೇ ಆವೃತ್ತಿಯ ವಿದ್ಯಾಮಂದಿರ ಶೈಕ್ಷಣಿಕ ಮೇಳದಲ್ಲಿ ಉತ್ತರ ಸಿಗುತ್ತೆ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುವ AD6 ಅಡ್ವರ್ಟೈಸಿಂಗ್ ಸಹಯೋಗದಲ್ಲಿ ಇದೇ ಆಗಸ್ಟ್ 9 ಮತ್ತು 10ನೇ ತಾರೀಕು 2 ದಿನ ಮೆಗಾ PG ಶೈಕ್ಷಣಿಕ ಮೇಳ ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ನಡೆಯುತ್ತೆ. ವಿದ್ಯಾರ್ಥಿಗಳು ಪೋಷಕರಿಗೆ ಉಚಿತ ಪ್ರವೇಶ. 2 ದಿನ ಬೆಳಗ್ಗೆ 9 ರಿಂದ 6 ಗಂಟೆವರೆಗೆ ಶೈಕ್ಷಣಿಕ ಮೇಳದಲ್ಲಿ ಭಾಗಿಯಾಗಿ 40ಕ್ಕೂ ಹೆಚ್ಚು ಉನ್ನತ ಶಿಕ್ಷಣ ಸಂಸ್ಥೆಗಳು ಕೋರ್ಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡಿಬಹುದು. ಕೆಲವೊಂದಷ್ಟು ಗಿಫ್ಟ್ಗಳು ಕೂಡ ನಿಮಗೆ ಕಾದಿದೆ. ಶನಿವಾರ ಬೆಳಗ್ಗೆ 9 ಗಂಟೆಗದು ಮತ್ತು ಭಾನುವಾರ ಇರುತ್ತೆ. ಡಿಗ್ರಿ ಆದ ಮೇಲಿನ ಭವಿಷ್ಯ ರೂಪಿಸಿಕೊಳ್ಳುವ ವೇದಿಕೆ PG ಕೋರ್ಸ್. ಓಕೆ. ರಾಜ್ಯಾದ್ಯಂತ ಮಳೆ ಚುರುಕಾಗಿದೆ. ಹಲವು ಜಿಲ್ಲೆಗಳಲ್ಲಿ ಬಂದಿದೆ. ಶಿವಮೊಗ್ಗದಲ್ಲಿ ದಡಾರ್ ಅಂತ ಬಂದಿದೆ. ಮನೆ ನೀರು ನುಗ್ತು, ಜನ ಎಲ್ಲ ಕಷ್ಟಪಟ್ಟಿದ್ದಾರೆ. ಅಲ್ಲಿ ರೈಟ್ ದೇವರಿಪ್ಪರ್ಗಿ ಸಂಪರ್ಕ ಕಳ್ತಾಗಿದೆ. ಸಾತಿಯಾಳ ದೇವರಿಪ್ಪರ್ಗಿ ರಸ್ತೆ ಬಸವನ ಬಾಗೇವಾಡಿ ಹತ್ರ ಜಲಾವೃತವಾಗಿ ಟ್ರ್ಯಾಕ್ಟರ್ ಸಮೇತ ರೈತ ಏನು ಪಂಪ್ ಸೆಟ್ ತರಕ್ಕೆ ಹೋಗಿದ್ನಂತೆ. ಸಿಗಾಕಬಿಟ್ಟಿಯಾನ ಪಾಪ. ಅಯ್ಯಯ್ಯ, ಹೌದಾ? ಆಮೇಲೆ ಬಚಾವಾಗಿರ್ತಾರೆ ಮೋಸ್ಟ್ಲಿ. ಬಟ್ಟಲ್ಲಿ ಎಲ್ಲ ಕಡೆ ಮಳೆ ಅಂತೂ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಇದರ ಪರಿಣಾಮ ಒಂದು ಸೇನಾ ವಾಹನ ಒಂದು ಕಂದಕಕ್ಕೆ ಬಿದ್ದೋಗಿ CRPFನ 15 ಜನ ಪಾಪ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಗೊಬ್ಬರ ಅಭಾವ ಸೃಷ್ಟಿಯಾಗಿದ್ದು ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟರು. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆಗೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸಚಿವ ನಡ್ಡಾ ಅವರೇ ಕಾರಣ, ಅವರು ರಾಜೀನಾಮೆ ಕೇಳ್ತಾರಾ ಬಿಜೆಪಿಗರು ಅಂತೆಲ್ಲ ಕೇಳಿದ್ರು. ಇದರ ನಡುವಲ್ಲಿಯೂ ಕೂಡ ದಾವಣಗೆರೆ, ಯಾದಗಿರಿ ಎಲ್ಲ ಕಡೆಯಲ್ಲೂ ಕೂಡ ಯೂರಿಯಾ ಗೊಬ್ಬರಕ್ಕಾಗಿ ಜನ ಪರದಾಡಿ ಹೋಗಿದ್ದಾರೆ. ರಸಗೊಬ್ಬರ ಅಂಗಡಿಗಳ ಮುಂದೆ ರೈತರು ಕಿಲೋಮೀಟರ್ ಗಟ್ಟಲೆ ಸಾಲ ನಿಂತ್ಕೊಂಡು. ಚಲುವರಾಯಸ್ವಾಮಿ ಅವರೇ, ನೀವು ಮೀಡಿಯಾ ಮುಂದೆ ನಿಂತ್ಕೊಂಡು ಕ್ಯಾಮ್ರಾನಲ್ಲಿ ನಡ್ಡಾ ಕಾರಣ, ಅವ್ರ ತಂದೆ ಕಾರಣ, ಅವ್ರ ಮುತ್ತಾತ ಕಾರಣ ರಾಜೀನಾಮೆ ಕೇಳ್ತಾರ, ಇದು ಬಿಟ್ಟರೆ ಏನೂ ಪ್ರಯೋಜನ ಇಲ್ಲ. ಯಾವ ರೈತನಿಗೂ ರೋಡಲ್ಲಿರೋನ್ಗೆ ಅದು ಕೇಳೋದು ಇಲ್ಲ, ಅರ್ಥವೂ ಆಗುತ್ತೆ. ಮತ್ತು BJPಯವರು ಮಾತಿದ್ರೆ ರಾಜೀನಾಮೆ ಕೊಡು ಅಂದರೆ ಅದರಿಂದನೂ ಯಾವ ಪ್ರಯೋಜನವೂ ಇಲ್ಲ. ಈಗ ಇಲ್ಲಾಗಬೇಕಾಗಿರೋದು ಏನು ಬೆಸ್ಟ್ ಕೆಲಸ, ಚಲುವರಾಯಸ್ವಾಮಿ ಹೋಗಿ ಡೆಲ್ಲಿಲಿ ನಡ್ಡಾ ಪಾಠ ಯಾರನ್ನ ಹಿಡ್ಕೊಳ್ಳಿ, ಅಲ್ಲಿ ಯಾರೋ ಇರೋದು ಪಾರ್ಲಿಮೆಂಟ್ ನಡೀತಿದೆ, MPಗಳನ್ನ ಎಳ್ಕೊಂಡೋಗಿ ಒಂದು 4 ಜನ ಬರ್ರಪ್ಪ ಸುಮ್ಮನೆ ಅಂತ ಕರ್ಕೊಂಡೋಗ್ಬಿಟ್ರಿ, ಹಾಕಿ ಸರ್ ಒಂದು 50 ಬ್ಯಾಗ್ ಎಕ್ಸ್ಟ್ರಾ ಇಲ್ಲಿ ಅರ್ಜೆಂಟ್ ಬೇಕಾಗಿದೆ ನಮಗೆ, ಇಲ್ಲಿಂದ ಹಾಕಿಸ್ಕೊಂಡು ಬನ್ನಿ, ಕೆಲಸ ಮುಗಿಸ್ಕೊಳ್ಳಿ. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ದೂಷಾರೋಪಣೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದರಲ್ಲಿ ಹೋಗ್ರಿ, ಇಲ್ಲಿ ಬೆಂಗಳೂರಲ್ಲಿ ಏನ್ರಿ ಕೆಲಸ ನಿಮಗೆ, ಹೋಗ್ರಿ ಅತ್ತ ಕಡೆಗೆ. ಅಲ್ಲಿ ಯಾರು MPಗಳು ಸಿಕ್ತಿದ್ರೆ ಹೇಳ್ರಿ, ಸಿಗೋಂಗೆ ಮಾಡೋಣ ಏನಾರು ಅಟ್ಲೀಸ್ಟು. ನಾಳೆ ವರಮಹಾಲಕ್ಷ್ಮಿ ಹಬ್ಬ. KRS ಮಾರ್ಕೆಟಲ್ಲಿ ಸಿಕ್ಕಾಬಿಟ್ಟೆ ಖರೀದಿ, ಹೂವು ಹಣ್ಣು ಎಲ್ಲ ತರಕಾರಿ ರೇಟೆಲ್ಲ ಸಿಕ್ಕಾಬಿಟ್ಟೆ ಅಂತೆ. ಪೊಲೀಸ್ನವ್ರು ರೋಡೇ ಬಂದ್ ಮಾಡಿಬಿಟ್ರಂತೆ. ಆಗಲ್ಲಪ್ಪ ಈ ಜನರನ್ನು ನಿಯಂತ್ರಣ ಮಾಡೋಕ್ಕೆ ನಮ್ಮ ಕೈಯಲ್ಲಿ. ಏನು ಆ ರೇಟಲ್ಲೂ ಜನ ಬಿಡ್ತಾ ಇಲ್ವಂತೆ. ಒಬ್ಬ ಹೌದಾ, ಈ ಫೋಟೋ ಎಲ್ಲ ತೆಗೆದುಬಿಟ್ಟು ರೇಟೆಲ್ಲ ಹಾಕ್ಬಿಟ್ಟು ಆ ಡೊನಾಲ್ಡ್ ಟ್ರಂಪ್ ಕಳಿಸ್ಕೊಡ್ರಿ. ಇದು ಕಣೆಯ ಇಂಡಿಯಾ. ಹಂಗೆಲ್ಲ ಈ ಟ್ರಂಪಿನ ಟ್ಯಾರಿಫ್ ವ್ಯವಹಾರ ನಮ್ಮ ದೇಶದ 80% ಜನಕ್ಕೆ ಎಫೆಕ್ಟೇ ಆಗಲ್ಲ. ಭಾಳ ಹಿಂದೆ ಬ್ಯಾಂಕ್ಗಳು ಮುಳುಗೋಗ್ಬಿಟ್ವು ಅಮೇರಿಕಾನಲ್ಲಿ. ಮೋರ್ಗನ್ ಸ್ಟ್ಯಾನ್ಲಿ, ಲೀಮೆನ್ ಬ್ರದರ್ಸು ಇದೆಲ್ಲ ಸಿಕ್ಕಾಬಿಟ್ಟೆ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ರು ಎಲ್ಲರೂ. ಆಗ ಭಾಳ ಜನ ಇಂಡಿಯಾ ಮೇಲೆ ಬೀಳ್ತು ಪರಿಣಾಮ ನೋಡಿ ಈಗ ಬ್ಯಾಂಕಲ್ಲಿ ಅಂತಿದ್ರು. ಹಾಗೆ ಯಾರೋ ಹೇಳಿದ್ರು, ಏನು ಬೀಳಲ್ಲ ಇಂಡಿಯಾ ಮೇಲೆ ಪರಿಣಾಮ. ಯಾಕೆ ಅಂದರೆ ಇಂಡಿಯಾ ಅನ್ನೋರ ಹತ್ರ ಭಾಳ ಜನರ ಹತ್ರ ಅಕೌಂಟೇ ಇಲ್ಲ. ಹಂಗಾಗಿ ಪರಿಣಾಮ ಏನು ಬೀರಬೇಕು, ಮಣ್ಣು ಅಂಥದ್ದು. ಹಾಗೆ ಆಯ್ತದು, ನಮಗೇನು ಪರಿಣಾಮ ಬೀಳಿಲ್ಲ. ಈಗಲೂ ಹಂಗೆ ಈ ಪಾರ್ಟಿ ಟ್ಯಾರಿಫು ನಮ್ಗೆ ಏನು ಎಫೆಕ್ಟ್ ಆಗಲ್ಲ. ಆಗುತ್ತೆ, ಒಂದು 2-3 ಕ್ಷೇತ್ರದಲ್ಲಿ ಆಗುತ್ತೆ. ಜಮ್ಸ್ ಆ್ಯಂಡ್ ಜ್ಯುವೆಲ್ಸಲ್ಲಿ, ಟೆಕ್ಸ್ಟೈಲ್ಸಲ್ಲಿ ಅಂದರೆ ಬಟ್ಟೆ, ಅದರಲ್ಲಿ ಒಂದು ಸ್ವಲ್ಪ ಜಾಬ್ಗಳ ಲಾಸ್ ಆಗಿಬಿಡ್ಬೋದು ನಮಗೆ. ಆಗತ್ತೆ, ನಾನು ಆಗಲ್ಲ ಅಂತಲ್ಲ. ಫಾರ್ಮಾಲಿ ಜಾಬ್ ಏನಾಗಲ್ಲ, ಯಾಕಂದರೆ ಎಲ್ಲ ಆಟೋಮೇಷನ್ ಆಗೋಗಿರುತ್ತದು. ದುಡ್ಡು ಹೋಗುತ್ತೆ, ಹೋಗಲಿ ದುಡ್ಡು. ಹೇಳ್ಬೇಕು 80% ಭಾರತೀಯರಿಗೆ ಟ್ರಂಪ್ ವ್ಯವಹಾರ ಏನೂ ಇಲ್ಲ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಲಾಲ್ಬಾಗಲ್ಲಿ ಫಲಪುಷ್ಪ ಪ್ರದರ್ಶನ ಬೇರೆ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ ವಿಷಯಾಧಾರಿತ ಪುಷ್ಪಮೇಳ ಮಾಡಿದ್ದಾರೆ. ಸರಿ, ಒಳ್ಳೆಯದು, ಮಾಡಲಿ ಬಿಡ್ರಿ. ಎಲ್ಲ ನೋಡ್ಕೊಂಬನ್ನಿ ಹೋಗಿ. ರಾಣಿ ಕೆಳದಿ ಚೆನ್ನಮ್ಮ, ವಾಣಿಕೆ ಓಬವ್ವ, ಹಬ್ಬಕ್ಕ, ಭೈರಾದೇವಿ ಎಲ್ಲ ಮಾಡಿದಾರಂತೆ, ನೋಡ್ಕೊಂಬರ್ಬೋದಪ್ಪ.